ಪೈಸಾ ತಗೋ. ಯಾಕೆ ಕಳಕಂತಲ್ಲ ಎದಕ್ ಕಳತಿ? ಪೈಸದಾಗ ಹಲ್ಲಿ ಬಿದ್ದಿತ್ರಿ, ನಾನ್ ನೋಡ್ಲಾರ ತಿಂದ್ಬಿಟ್ಟೆ. ಹಲ್ಲಿ ಬಿದ್ದಿತ್ತ? ಎಷ್ಟೊತ್ತಾಯ್ತ ನೀ ತಿಂದು? ನಡಿ ಹೋಗಮ್, ದೌಕರಿಗೆ ಹೋಗಮ್, ನಡಿ ನಡಿ. ರೀ ನನಗೇನಾದ್ರ ನನ್ನ ಬುಟ್ಟಿ ಇರಕ್ಕಾಗತ್ತೇನ್ರಿ ನಿಮ್ಗ? ಎಂತ ಮಾತಾಡ್ತಾ ನೀನು? ನಿನ್ನ ಬುಟ್ಟಿರೋದು ಆತದ ನನ್ನಿಂದ. ಹೋಗಂಬ, ದೌಕರಿಗೆ ಹೋಗಂಬ. ನನಗ್ ಗೊತ್ತಿತ್ರಿ ನನ್ನ ಬುಟ್ಟಿ ನೀವು ಇರಕ್ಕಾಗದಿಲ್ಲ ಅಂತ, ಅದಕ್ಕೆ ನಾನು ಅದೇ ಪೈಸೆ ನಿಮಗ್ ತಂದ್ಕೊಟ್ಟೀನ್ರಿ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ, ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಹೊಟ್ಟೆಗ ತಣ್ಣಗ ಅಲ್ಲಪ್ಪ, ಒಂದು 2 ಐಸ್ ಕ್ರೀಮ್ ಕೊಡು. ಐಸ್ ಕ್ರೀಮ್ ಹೌದಪ್ಪ, ಈ ಸುಡಗಾಡ ಬಿಸಿಲಿಗೆ ಮೆಣಸಿನಕಾಯಿ ಘಾಟಕ್ಕ ಅದಕ್ಕೆ ಹೊಟ್ಟೆಗೆ ದಗ ಅಂತದ. 2 ಐಸ್ ಕ್ರೀಮ್ ಕೊಡಪ್ಪ. ಏನಪ್ಪ ಹೊಟ್ಟೆಗೆ ತಣ್ಣಗಾಗ್ತದ. ರೊಕ್ಕ ರೊಕ್ಕ ಪೈಸೆ ರೊಕ್ಕ ಇಲ್ಲಪ್ಪ. ಮೆಣಸಿನ್ಕಾಯಿ ಕೊಡ್ತೀನಿ, ಒಂದ್ ದಿವ್ಸ ಒಯ್ದು ಬಿಡಪ್ಪ. ಮೆಣಸಿನ್ಕಾಯಿ ದಾಣಿ ಎಲ್ಲ ಗೊಳಾಡ್ತಾವ. ನೀನ್ ಮೆಣಸಿನ್ಕಾಯಿ ತಗೊಂಡು ನಾನೇನು ಮಾಡ್ಲಿ? ರೊಕ್ಕ ಇಲ್ಲ ಮಾರೆ, ಹಿಡ್ಕೊಂಡು ಅದಕ್ಕೆ ರೊಕ್ಕ ಕೊಡು. ಅಲ್ಲಪ್ಪ ಸಿಬ್ಬುದ್ರಣ್ಣ, ಐಸ್ ಕ್ರೀಮ್ ಮಾರೋ ಸದ್ಯ ಮೆಣಸಿನ್ಕಾಯಿ ಒಲ್ಲೆ ಅಂತ ನೋಡು ಮರ. ನಮ್ಮದು ರೈತರು ಎಲ್ಲಿ ಬಂತ ಪರಿಸ್ಥಿತಿ. ಮೊದಲ ಜೀವನದಾಗ ತ್ರಾಸ 108, ಅಲ್ಲ ರೀ ಇದೊಂದು 109. ನಮೋ ಶ್ರೀ ಬ್ರಹ್ಮದೇವ, 3 ಲೋಕಕ್ಕೆ ಕಾರಣಕರ್ತ ನೀನೇ ನನ್ನ ಜಗದಾಕರ್ತ. ನಮೋ ನಮೋ ಶ್ರೀ ಬ್ರಹ್ಮದೇವ, 3 ಲೋಕಕ್ಕೆ ಕಾರಣಕರ್ತ ನೀನೇ ನನ್ನ ಜಗದಾಕರ್ತ. ನಮೋ ನಮೋ ಶ್ರೀ ಬ್ರಹ್ಮದೇವ. ಭಕ್ತ, ನಾನು ನಿನ್ನ ಬ್ರಹ್ಮದೇವ ಬಂದಿದ್ದೇನೆ. ಏನು ಬೇಕು ಕೇಳು ಭಕ್ತ. ಏನಿಲ್ಲ ಮಹಾಪ್ರಭು, ಮಕ್ಕಳು ಡಾಕ್ಟರ್ ಆಗಲಿ ಅಂತ 2 ವರ್ಷ ಕೋಚಿಂಗ್ ಕಳಿಸಿ 4-5 ಲಕ್ಷ ರೂಪಾಯಿ ಕಟ್ಟಿ ಬಹಳಷ್ಟು ಕಷ್ಟಪಟ್ಟಿವಿ. ಈ ಸಲ ನೀಟ್ ಎಕ್ಸಾಮ್ ಬರೋ ಮಗ ಗೇಟಿಗೆ ಬಂದು ಹತಗತ್ ನಿಂತಾಗ ಓದು ಮತ್ತೆ 2 ಲಕ್ಷ ರೂಪಾಯಿ ನೋಟ್ ಅಂತೇಳಿ ಇಬ್ಬರು ಮನೆತನ ಹತಗಂತ ಬಂದಿವಿ ಮಹಾಪ್ರಭು. 3 ಲಕ್ಷ ಸಾಲ ಮಾಡಿ ಮಕ್ಕಳನ್ನ ಓದ್ಸಕತ್ತೀವಿ. ನಮ್ಮ ತಂದೆದ್ರೂ ಕಷ್ಟನೋ ನೀನು ಸ್ವಲ್ಪ ಬಗೆಹರಿಸು ಮಹಾಪ್ರಭು. ಮುಂದಿನ ಸಲ ಎಕ್ಸಾಮಿಗೆ ಆದ್ರೂ ಕ್ವಶನ್ ಪೇಪರ್ ಸ್ವಲ್ಪ ಸರಳ ತೆಗೆ ಅಂತ ಹೇಳ್ರಿ ಮಹಾಪ್ರಭು. ಎದ್ದು ಓದಿದ್ದೆ ಓದಿಲ್ಲ, ಇದೆಲ್ಲ ತಲಿಬೇನೇ ಬೇಡ ಅಂತೇಳಿ ನಾನು ಆರ್ಸ್ ಮಾಡಿದ್ವಿ. ಎಲ್ಲೋದು ಕಿರಿಕಿರಿ ನನಗೆ ಕಷ್ಟನೇ. ಅಮ್ಮ, ಯಾರ ನೀರ್ ತಂದು ಕೊಡ್ರಿ ಅಪ್ಪೋ. ನೀರ್ ಹಿಡಿಕೆ ಭಾಳ ಆಗ್ಯದ ಅಮ್ಮೋ. ಯಪ್ಪ ಅಮ್ಮೋ, ನೀರ್ ಹಾಕಪ್ಪೋ ಯಪ್ಪ. ತ್ರಾಸ ಭಾಳ ಆಗ್ಯದ ಯಪ್ಪೋ, ನೀರ್ ಹಾಕಪ್ಪೋ. ಅಬ್ಬಾಬ ಯಜಮಾನ, ಇಂಥ ಅರಣ್ಯ ನಡಿವಾಗ ನೀರ್ ಕೇಳಿದ್ರೆ ನಾನು ಇಲ್ಲಿಂದ ತಂದು ಕೊಡ್ಲಪ್ಪ ಯಪ್ಪ. ಹೆಂಗನ ಮಾಡಪ್ಪೋಯಪ್ಪ, ನೀರ್ ಹಾಕಪ್ಪೋಯಪ್ಪ. ಗಂಟ್ಲೆಲ್ಲ ಒಣಗಪ್ಪೋಯಪ್ಪ. ಹೆಂಗನ ಮಾಡಿ ನೀರ್ ತಂದು ಕೊಡಪ್ಪೋಯಪ್ಪ. ಅಬ್ಬಾಬಾಬ ಯಜಮಾನಿಗೆ ಭಾಳ ತ್ರಾಸ ಆಗ್ಯದ. ಎಡಕ ಬಿಟ್ಟಾಕ್ಬಿಟ್ಟ ಯಜಮಾನ. 5 ನಿಮಿಷ ತಡಕ ಹೋಗಿ ತರ್ತ. ಯಜಮಾನ ತಗಪ್ಪ, ನೀರ್ ತಗ, ಕುಡಿ ತಗ. ಪುಣ್ಯ ಬರ್ಲಪ್ಪ ಹೋಯಪ್ಪ. ಯಪ್ಪ ಹಸಿರೇ ಆಗಿತ್ತು, ಇದಕ್ಕೆ ನೀರಿದ್ದಿಲ್ಲ ಯಪ್ಪ. ನೀನು ತಾಯಿ ಹೊಟ್ಟ ತಂಡಗಿರ್ಲಪ್ಪ ಹೋಯಪ್ಪ. ನಮ್ಮಪ್ಪ ಅಂಗಾರಿಗೆ ನರಿಗೋರ್ಲ ಬರತ್ತಾನೆ ಇರ್ಲಪ್ಪ. ಹಾಕಪ್ಪ. ನೀನು ಬಿಡಪ್ಪ, ಮತ್ತೆ ಏನ್ ಮಾಡ್ತಿ? ಹಸಿದೆ ಕುಡ್ದು ಬಿಡಮು. ಸರಳ ಏನ್ ಮಾಡಕತ್ತಿದ್ದೆ? ನಾಯಿಗೆ ಅಡಿಗೆ ಮಾಡಕತ್ತೀನಿ. ಯಾರ ನಾಯಿ? ನಾಯಿ ಪಾಯಿ ಅಂತ ನಾಯಿ ನನ್ ಬಡ್ ತಂದಿನ್ರಿ.
ಏನ್ ಮಾಡ್ಲಿಕತ್ತೀರಿ ಅಂದ್ರಿ ನಾ ಈಗ ಅಡಿಗೆ ಮಾಡಕತ್ತೀನಿ ಅಂತ ಹೇಳಿದ್ನಿ. ನಾಯಿಗೆ ಅಡಿಗೆ ಮಾಡಕತ್ತೀನಿ, ನಾಯಿಗ ಅಡಿಗೆ ಮಾಡಕತ್ತೀನಿ. ಇರ್ಲಿ, ಮಾಡ್ 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 ಮಾಡ್. ತಂದು ತನಗ ದಿಕ್ ತಪ್ಪೇದ್ ನೋಡಿ ಈಗ. ನಮಸ್ಕಾರ ರೀ ಮಾಸ್ಟ್ರೆ. ಓ ನಮಸ್ಕಾರಮ್ಮ. ಇತ್ನ್ಯಾರು? ಆತ ನಮ್ ದೋಸ್ತ್ರಿ ಶಾಮಣ್ಣ ಅಂತ. ಒಟ್ಟ ಮುಖ ನೋಡೇ ಇಲ್ಲ. ಇಲ್ಲ ನಮ್ ದೋಸ್ತ್ರಿ. ಇವ್ನ ಯಾಕೆ ಕರ್ಕೊಂಬಂದಿದ್ದು? ಬತ್ಕೋ ಹಂಗ ಅನ್ನಬಾರ್ದು. ಅದ್ರಿ ಮಾಸ್ಟ್ರೆ, ಬೆಕ್ಕ ಯಾಕ ಮ್ಯಾವ್ ಮ್ಯಾವ್ ಅಂತದ, ನಾಯಿ ಯಾಕ ಬೌ ಬೌ ಅಂತದ ಅಂತ ಕೇಳಕತ್ತಾರ. ಇತ್ತು ಗೊತ್ತಿಲ್ಲ. ನಾಯಿಗೆ ಮ್ಯಾವ್ ಅನ್ನಕ್ ಬರಂಗಿಲ್ಲ, ಬೌ ಅಂತದ. ಬೆಕ್ಕಿಗೆ ಬೌ ಅನ್ನಕ್ ಬರಂಗಿಲ್ಲ, ಅದು ಮ್ಯಾವ್ ಅಂತದ. ಏನ್ ಗೊತ್ತದಪ್ಪ ಇದೆಲ್ಲ? ನೀವು ಇದಕ್ಕೆಲ್ಲ ಏನು ಇಲ್ಲಿಗೂ ಇಷ್ಟು ದೂರ ಬಂದಿದೆ ನೋಡು ಏನಂತದ? ಏಯ್ ಇಲ್ಲಿ ಬಾ. ಬೆಕ್ಕಿಗೆ ಬೌ ಅನ್ನಕ್ ಬರಕಲ್ಲ, ಮ್ಯಾವ್ ಮ್ಯಾವ್ ಅಂತದ. ನಾಯಿಗೆ ಮ್ಯಾವ್ ಮ್ಯಾವ್ ಅನ್ನಕ್ ಬರಕಲ್ಲ, ಬೌ ಅಂತದ. ಹಿಂಗಂತ ನಾನು ಮತ್ತೆ ಅದು ಕಾಗಿದ ಕೇಳು, ಕಾಗಿ ಯಾಕೆ ಕಾಕ ಅಂತ ಅದನ್ನ ಕೇಳು ನೋಡ. ಕಾಗಿ ಕಾಕ ಯಾಕಂತ ಮಾಸ್ಟ್ರೆ, ಕಾಗಿ ಕಾ 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 ಅಂತ ಯಾಕಂತದ್ರಿ? ಅದೇನ್ ನೋಡ್ತೇವೆ, ಅದಕ್ಕೆ ಅನ್ನಕ್ ಬರಕ್ ಬರಂಗಿಲ್ಲ. ರೈಟ್ ನೋಡ್ತೇನೆ ನಾನು ಇದಕ್ಕೆ. ರೈಟ್ ರೈಟ್ ರೀ. ಏನಂತನಲ್ಲ, ಕಾಗಿ ಕಾಕ ಅಂತ ಯಾಕಂತದ ಅಂದಲ್ಲ, ಅದಕ್ಕ ಸಣಪ್ಪ ಅನ್ನಕ್ ಬರಕಲ್ಲ, ಕಾಕ ಕಾಕ ಅಂತ. ಹಿಂಗನ ಇವ್ರು ನಿಮ್ಗ ಏನ್ ಕನ್ನಡ ಹೇಳ್ತದ್ರಣ್ಣ? ಕನ್ನಡ ಮಾಸ್ತರ ಅರ್ಥ ಆಗ್ತಿಲ್ಲ. ಅರ್ಥ ಆಯ್ತ್ರಿ, ತಲೆಗಿನ ಹುಳ ಎಲ್ಲ ಸತ್ತದು ಯಪ್ಪ. ಮಾಸ್ತರ್ನ ಬಾಯ ಕನ್ನಡ ಸಿಕ್ಕು ಕಸಿರಾಡ್ತದ.